ಅಧಿಕಾರ ಬೇಕು, ಮುಖ್ಯಮಂತ್ರಿಯ ಪದವಿ ಬೇಕು. ಆದರೆ ಡಿ.ಕೆ. ಶಿವಕುಮಾರ್ ಅವರು ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಕಟ್ಟಾಡು. ಪಟ್ಟಕ್ಕೋಸ್ಕರ ಪಕ್ಷ ಬಿಟ್ಬಿಡ್ತಾರಾ ಡಿ.ಕೆ. ಶಿವಕುಮಾರ್ ಅವರು? ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಂದ ಯಾವ್ಯಾವ ಸಂದರ್ಭದಲ್ಲಿ ಹೇಗೆಲ್ಲ ಸಹಕಾರ ಸಿಕ್ಕಿದೆ, ಅದರಿಂದ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ನ ವಿಶ್ವಾಸ ಎಷ್ಟು ಮಟ್ಟಿಗೆ ಸಂಪಾದಿಸಿದ್ದಾರೆ, ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಕ್ವಿಕ್ ಆಗಿ ರಿಕಾಲ್ ಮಾಡ್ತಾ ಹೋಗ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಅನ್ನೋದು ಎದುರಾದ್ರೆ ಹೈಕಮಾಂಡ್ಗೆ ತಕ್ಷಣ ನೆನಪಾಗೋದೇ ಡಿ.ಕೆ. ಶಿವಕುಮಾರ್. ಕೇವಲ ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿಲ್ಲ ಈ ಉದಾಹರಣೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನೆಚ್ಚಿನ ನಾಯಕ, ಅಷ್ಟರ ಮಟ್ಟಿಗೆ ವಿಶ್ವಾಸ ಗಳಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಎಲ್ಲೇ ರಾಜಕೀಯ ಬಿಕ್ಕಟ್ಟು ಎದುರಾದರೂ ಕೂಡ ನೆನಪಾಗೋದೇ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ ಆಡಳಿತವಿರುವ ನಾಯಕರ ಜೊತೆ ಡಿ.ಕೆ. ಶಿವಕುಮಾರ್ ಉತ್ತಮವಾದ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾರೆ. 2017ರ ಉದಾಹರಣೆ, ಗುಜರಾತ್ ಕಾಂಗ್ರೆಸ್ ಶಾಸಕರ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದು ಇದೇ ಡಿ.ಕೆ. ಶಿವಕುಮಾರ್. ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಿಮಗೆ ನೆನಪಿದೆ, ಶಾಸಕರನ್ನ ಯಾವ ರೀತಿಯಾಗಿ ಕಾಪಾಡಿಕೊಂಡ್ರು ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ. 2018ರಲ್ಲಿ ರೆಬಲ್ ನಾಯಕರಿಗಾಗಿ ಮುಂಬೈನಲ್ಲಿ ರಾತ್ರಿ ಕಳೆದಿದ್ರು, ರಸ್ತೆಯಲ್ಲೇ ತಿಂಡಿ ತಿಂದು ದೇಶದಾದ್ಯಂತ ಗಮನ ಸೆಳೆದಿದ್ರು ಈ ಹಠವಾದಿ. ಸಂಕಷ್ಟದ ಕಾಲದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದರು. ಅಧ್ಯಕ್ಷಗಿರಿಯನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಬಹುತೇಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತ್ತು. ಹೈಕಮಾಂಡ್ ಕೊಟ್ಟ ಒಂದೇ ಒಂದು ಟಾಸ್ಕ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಶಿರಸ ವಹಿಸಿ ಪೂರೈಸಿದ್ದಾರೆ. ಇನ್ನು ತೆಲಂಗಾಣ ಸರ್ಕಾರದ ಗೊಂದಲವನ್ನ ಕೂಡ ಸರಿಪಡಿಸಿದ್ದು ಡಿ.ಕೆ. ಶಿವಕುಮಾರ್. ಹಿಮಾಚಲ ಸರ್ಕಾರ ಬಿದ್ದೇ ಹೋಗುವ ವೇಳೆ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟರು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೂಪರ್ ಹಿಟ್ ಆಗಿದ್ದಾರೆ. ಅದರ ಸಾಕ್ಷ್ಯ ಸುಭದ್ರ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಗಿತ್ತು. ಆ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ವಿಚಾರದಲ್ಲಿ ಆಜ್ಞೆ ಕೊಟ್ಟರೂ ಕೂಡ ಅದನ್ನ ಚಕಾರ ಎತ್ತದಲ್ಲೇ ಕೇವಲ ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ಪರಿಪೂರ್ಣ ಮಾಡೋ ಜಾಯಮಾನ ಡಿ.ಕೆ. ಶಿವಕುಮಾರ್ ಅವರದು. ಹೀಗಾಗಿ ಪಕ್ಷವನ್ನ ಅಧಿಕಾರಕ್ಕೇರಿಸುವ ಮಟ್ಟದಲ್ಲಿ ಶ್ರಮ ವಹಿಸಿದ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪಟ್ಟಕ್ಕೋಸ್ಕರ ಆ ಪಕ್ಷವನ್ನ ತೊರಿತಾರಾ? ಏನೇ ವಿಶ್ಲೇಷಣೆಗಳು ಬರ್ಬೋದು. ಬಿಜೆಪಿಯ ಬೆಂಬಲ ಪಡಿತಾರೆ, ಬಿಜೆಪಿಗೆ ಹೋಗ್ತಾರೆ. ಅಧಿಕಾರ ಬೇಕು, ಮುಖ್ಯಮಂತ್ರಿಯ ಪದವಿ ಬೇಕು. ಆದರೆ ಡಿ.ಕೆ. ಶಿವಕುಮಾರ್ ಅವರು ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಕಟ್ಟಾಡು. ಪಟ್ಟಕ್ಕೋಸ್ಕರ ಪಕ್ಷ ಬಿಟ್ಬಿಡ್ತಾರಾ ಡಿ.ಕೆ. ಶಿವಕುಮಾರ್ ಅವರು? ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಂದ ಯಾವ್ಯಾವ ಸಂದರ್ಭದಲ್ಲಿ ಹೇಗೆಲ್ಲ ಸಹಕಾರ ಸಿಕ್ಕಿದೆ, ಅದರಿಂದ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ನ ವಿಶ್ವಾಸ ಎಷ್ಟು ಮಟ್ಟಿಗೆ ಸಂಪಾದಿಸಿದ್ದಾರೆ, ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಕ್ವಿಕ್ ಆಗಿ ರಿಕಾಲ್ ಮಾಡ್ತಾ ಹೋಗ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಅನ್ನೋದು ಎದುರಾದ್ರೆ ಹೈಕಮಾಂಡ್ಗೆ ತಕ್ಷಣ ನೆನಪಾಗೋದೇ ಡಿ.ಕೆ. ಶಿವಕುಮಾರ್. ಕೇವಲ ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿಲ್ಲ ಈ ಉದಾಹರಣೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನೆಚ್ಚಿನ ನಾಯಕ, ಅಷ್ಟರ ಮಟ್ಟಿಗೆ ವಿಶ್ವಾಸ ಗಳಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಎಲ್ಲೇ ರಾಜಕೀಯ ಬಿಕ್ಕಟ್ಟು ಎದುರಾದರೂ ಕೂಡ ನೆನಪಾಗೋದೇ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್. ಕಾಂಗ್ರೆಸ್ ಆಡಳಿತವಿರುವ ನಾಯಕರ ಜೊತೆ ಡಿ.ಕೆ. ಶಿವಕುಮಾರ್ ಉತ್ತಮವಾದ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾರೆ. 2017ರ ಉದಾಹರಣೆ, ಗುಜರಾತ್ ಕಾಂಗ್ರೆಸ್ ಶಾಸಕರ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದು ಇದೇ ಡಿ.ಕೆ. ಶಿವಕುಮಾರ್. ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಿಮಗೆ ನೆನಪಿದೆ, ಶಾಸಕರನ್ನ ಯಾವ ರೀತಿಯಾಗಿ ಕಾಪಾಡಿಕೊಂಡ್ರು ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿ. 2018ರಲ್ಲಿ ರೆಬಲ್ ನಾಯಕರಿಗಾಗಿ ಮುಂಬೈನಲ್ಲಿ ರಾತ್ರಿ ಕಳೆದಿದ್ರು, ರಸ್ತೆಯಲ್ಲೇ ತಿಂಡಿ ತಿಂದು ದೇಶದಾದ್ಯಂತ ಗಮನ ಸೆಳೆದಿದ್ರು ಈ ಹಠವಾದಿ. ಸಂಕಷ್ಟದ ಕಾಲದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದರು. ಅಧ್ಯಕ್ಷಗಿರಿಯನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಬಹುತೇಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತ್ತು. ಹೈಕಮಾಂಡ್ ಕೊಟ್ಟ ಒಂದೇ ಒಂದು ಟಾಸ್ಕ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಶಿರಸ ವಹಿಸಿ ಪೂರೈಸಿದ್ದಾರೆ. ಇನ್ನು ತೆಲಂಗಾಣ ಸರ್ಕಾರದ ಗೊಂದಲವನ್ನ ಕೂಡ ಸರಿಪಡಿಸಿದ್ದು ಡಿ.ಕೆ. ಶಿವಕುಮಾರ್. ಹಿಮಾಚಲ ಸರ್ಕಾರ ಬಿದ್ದೇ ಹೋಗುವ ವೇಳೆ ಡಿ.ಕೆ. ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟರು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೂಪರ್ ಹಿಟ್ ಆಗಿದ್ದಾರೆ. ಅದರ ಸಾಕ್ಷ್ಯ ಸುಭದ್ರ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಗಿತ್ತು. ಆ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ವಿಚಾರದಲ್ಲಿ ಆಜ್ಞೆ ಕೊಟ್ಟರೂ ಕೂಡ ಅದನ್ನ ಚಕಾರ ಎತ್ತದಲ್ಲೇ ಕೇವಲ ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ಪರಿಪೂರ್ಣ ಮಾಡೋ ಜಾಯಮಾನ ಡಿ.ಕೆ. ಶಿವಕುಮಾರ್ ಅವರದು. ಹೀಗಾಗಿ ಪಕ್ಷವನ್ನ ಅಧಿಕಾರಕ್ಕೇರಿಸುವ ಮಟ್ಟದಲ್ಲಿ ಶ್ರಮ ವಹಿಸಿದ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪಟ್ಟಕ್ಕೋಸ್ಕರ ಆ ಪಕ್ಷವನ್ನ ತೊರಿತಾರಾ? ಏನೇ ವಿಶ್ಲೇಷಣೆಗಳು ಬರ್ಬೋದು. ಬಿಜೆಪಿಯ ಬೆಂಬಲ ಪಡಿತಾರೆ, ಬಿಜೆಪಿಗೆ ಹೋಗ್ತಾರೆ. ಅಧಿಕಾರ ಬೇಕು, ಮುಖ್ಯಮಂತ್ರಿಯ ಪದವಿ ಬೇಕು. ಆದರೆ ಡಿ.ಕೆ. ಶಿವಕುಮಾರ್ ಅವರು ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಕಟ್ಟಾಡು. ಪಟ್ಟಕ್ಕೋಸ್ಕರ ಪಕ್ಷ ಬಿಟ್ಬಿಡ್ತಾರಾ ಡಿ.ಕೆ. ಶಿವಕುಮಾರ್ ಅವರು? ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಂದ ಯಾವ್ಯಾವ ಸಂದರ್ಭದಲ್ಲಿ ಹೇಗೆಲ್ಲ ಸಹಕಾರ ಸಿಕ್ಕಿದೆ, ಅದರಿಂದ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ನ ವಿಶ್ವಾಸ ಎಷ್ಟು ಮಟ್ಟಿಗೆ ಸಂಪಾದಿಸಿದ್ದಾರೆ, ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಕ್ವಿಕ್ ಆಗಿ ರಿಕಾಲ್ ಮಾಡ್ತಾ ಹೋಗ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಅನ್ನೋದು ಎದುರಾದ್ರೆ ಹೈಕಮಾಂಡ್ಗೆ ತಕ್ಷಣ ನೆನಪಾಗೋದೇ ಡಿ.ಕೆ. ಶಿವಕುಮಾರ್. ಕೇವಲ ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿಲ್ಲ ಈ ಉದಾಹರಣೆ.
ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನೆಚ್ಚಿನ ನಾಯಕ ಅಷ್ಟರ ಮಟ್ಟಿಗೆ ವಿಶ್ವಾಸ ಗಳಿಸಿದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲೇ ರಾಜಕೀಯ ಬಿಕ್ಕಟ್ಟು ಎದುರಾದರೂ ಕೂಡ ನೆನಪಾಗೋದೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಆಡಳಿತವಿರುವ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಉತ್ತಮವಾದ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾರೆ. 2017ರ ಉದಾಹರಣೆ, ಗುಜರಾತ್ ಕಾಂಗ್ರೆಸ್ ಶಾಸಕರ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದು ಇದೇ ಡಿ ಕೆ ಶಿವಕುಮಾರ್. ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಿಮಗೆ ನೆನಪಿದೆ, ಶಾಸಕರನ್ನ ಯಾವ ರೀತಿಯಾಗಿ ಕಾಪಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ. 2018ರಲ್ಲಿ ರೆಬಲ್ ನಾಯಕರಿಗಾಗಿ ಮುಂಬೈನಲ್ಲಿ ರಾತ್ರಿ ಕಳೆದಿದ್ರು, ರಸ್ತೆಯಲ್ಲೇ ತಿಂಡಿ ತಿಂದು ದೇಶದಾದ್ಯಂತ ಗಮನ ಸೆಳೆದಿದ್ರು ಈ ಹಠವಾದಿ. ಸಂಕಷ್ಟದ ಕಾಲದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದರು. ಅಧ್ಯಕ್ಷಗಿರಿಯನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಬಹುತೇಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತ್ತು. ಹೈಕಮಾಂಡ್ ಕೊಟ್ಟ ಒಂದೇ ಒಂದು ಟಾಸ್ಕ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಶಿರಸ ವಹಿಸಿ ಪೂರೈಸಿದ್ದಾರೆ. ಇನ್ನು ತೆಲಂಗಾಣ ಸರ್ಕಾರದ ಗೊಂದಲವನ್ನ ಕೂಡ ಸರಿಪಡಿಸಿದ್ದು ಡಿ ಕೆ ಶಿವಕುಮಾರ್. ಹಿಮಾಚಲ ಸರ್ಕಾರ ಬಿದ್ದೇ ಹೋಗುವ ವೇಳೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟರು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೂಪರ್ ಹಿಟ್ ಆಗಿದ್ದಾರೆ. ಅದರ ಸಾಕ್ಷ್ಯ ಸುಭದ್ರ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಗಿತ್ತು. ಆ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ವಿಚಾರದಲ್ಲಿ ಆಜ್ಞೆ ಕೊಟ್ಟರೂ ಕೂಡ ಅದನ್ನ ಚಕಾರ ಎತ್ತದಲ್ಲೇ ಕೇವಲ ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ಪರಿಪೂರ್ಣ ಮಾಡೋ ಜಾಯಮಾನ ಡಿ ಕೆ ಶಿವಕುಮಾರ್ ಅವರದು. ಹೀಗಾಗಿ ಪಕ್ಷವನ್ನ ಅಧಿಕಾರಕ್ಕೇರಿಸುವ ಮಟ್ಟದಲ್ಲಿ ಶ್ರಮ ವಹಿಸಿದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪಟ್ಟಕ್ಕೋಸ್ಕರ ಆ ಪಕ್ಷವನ್ನ ತೊರಿತಾರಾ? ಏನೇ ವಿಶ್ಲೇಷಣೆಗಳು ಬರ್ಬೋದು. ಬಿಜೆಪಿಯ ಬೆಂಬಲ ಪಡಿತಾರೆ, ಬಿಜೆಪಿಗೆ ಹೋಗ್ತಾರೆ, ಅಧಿಕಾರ ಬೇಕು, ಮುಖ್ಯಮಂತ್ರಿಯ ಪದವಿ ಬೇಕು. ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಕಟ್ಟಾಳು. ಪಟ್ಟಕ್ಕೋಸ್ಕರ ಪಕ್ಷ ಬಿಟ್ಬಿಡ್ತಾರಾ ಡಿ ಕೆ ಶಿವಕುಮಾರ್ ಅವರು? ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಂದ ಯಾವ್ಯಾವ ಸಂದರ್ಭದಲ್ಲಿ ಹೇಗೆಲ್ಲ ಸಹಕಾರ ಸಿಕ್ಕಿದೆ, ಅದರಿಂದ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ವಿಶ್ವಾಸ ಎಷ್ಟು ಮಟ್ಟಿಗೆ ಸಂಪಾದಿಸಿದ್ದಾರೆ, ಒಂದಷ್ಟು ಉದಾಹರಣೆಯನ್ನು ನಿಮ್ಮ ಮುಂದೆ ಕ್ವಿಕ್ ಆಗಿ ರಿಕಾಲ್ ಮಾಡ್ತಾ ಹೋಗ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಸಂಕಷ್ಟ ಅನ್ನೋದು ಎದುರಾದ್ರೆ ಹೈಕಮಾಂಡ್ಗೆ ತಕ್ಷಣ ನೆನಪಾಗೋದೆ ಡಿ ಕೆ ಶಿವಕುಮಾರ್. ಕೇವಲ ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿಲ್ಲ ಈ ಉದಾಹರಣೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ನೆಚ್ಚಿನ ನಾಯಕ ಅಷ್ಟರ ಮಟ್ಟಿಗೆ ವಿಶ್ವಾಸ ಗಳಿಸಿದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲೇ ರಾಜಕೀಯ ಬಿಕ್ಕಟ್ಟು ಎದುರಾದರೂ ಕೂಡ ನೆನಪಾಗೋದೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್. ಕಾಂಗ್ರೆಸ್ ಆಡಳಿತವಿರುವ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಉತ್ತಮವಾದ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾರೆ. 2017ರ ಉದಾಹರಣೆ, ಗುಜರಾತ್ ಕಾಂಗ್ರೆಸ್ ಶಾಸಕರ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದು ಇದೇ ಡಿ ಕೆ ಶಿವಕುಮಾರ್. ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಿಮಗೆ ನೆನಪಿದೆ, ಶಾಸಕರನ್ನ ಯಾವ ರೀತಿಯಾಗಿ ಕಾಪಾಡಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ. 2018ರಲ್ಲಿ ರೆಬಲ್ ನಾಯಕರಿಗಾಗಿ ಮುಂಬೈನಲ್ಲಿ ರಾತ್ರಿ ಕಳೆದಿದ್ರು, ರಸ್ತೆಯಲ್ಲೇ ತಿಂಡಿ ತಿಂದು ದೇಶದಾದ್ಯಂತ ಗಮನ ಸೆಳೆದಿದ್ರು ಈ ಹಠವಾದಿ. ಸಂಕಷ್ಟದ ಕಾಲದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದರು. ಅಧ್ಯಕ್ಷಗಿರಿಯನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಬಹುತೇಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿತ್ತು. ಹೈಕಮಾಂಡ್ ಕೊಟ್ಟ ಒಂದೇ ಒಂದು ಟಾಸ್ಕ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಶಿರಸ ವಹಿಸಿ ಪೂರೈಸಿದ್ದಾರೆ. ಇನ್ನು ತೆಲಂಗಾಣ ಸರ್ಕಾರದ ಗೊಂದಲವನ್ನ ಕೂಡ ಸರಿಪಡಿಸಿದ್ದು ಡಿ ಕೆ ಶಿವಕುಮಾರ್. ಹಿಮಾಚಲ ಸರ್ಕಾರ ಬಿದ್ದೇ ಹೋಗುವ ವೇಳೆ ಡಿ ಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟರು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೂಪರ್ ಹಿಟ್ ಆಗಿದ್ದಾರೆ. ಅದರ ಸಾಕ್ಷ್ಯ ಸುಭದ್ರ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಗಿತ್ತು. ಆ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಯಾವುದೇ ವಿಚಾರದಲ್ಲಿ ಆಜ್ಞೆ ಕೊಟ್ಟರೂ ಕೂಡ ಅದನ್ನ ಚಕಾರ ಎತ್ತದಲ್ಲೇ ಕೇವಲ ಸ್ವೀಕಾರ ಮಾಡೋದು ಮಾತ್ರ ಅಲ್ಲ, ಪರಿಪೂರ್ಣ ಮಾಡೋ ಜಾಯಮಾನ ಡಿ ಕೆ ಶಿವಕುಮಾರ್ ಅವರದು. ಹೀಗಾಗಿ ಪಕ್ಷವನ್ನ ಅಧಿಕಾರಕ್ಕೇರಿಸುವ ಮಟ್ಟದಲ್ಲಿ ಶ್ರಮ ವಹಿಸಿದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪಟ್ಟಕ್ಕೋಸ್ಕರ ಆ ಪಕ್ಷವನ್ನ ತೊರಿತಾರಾ? ಏನೇ ವಿಶ್ಲೇಷಣೆಗಳು ಬರ್ಬೋದು. ಬಿಜೆಪಿಯ ಬೆಂಬಲ ಪಡಿತಾರೆ, ಬಿಜೆಪಿಗೆ ಹೋಗ್ತಾರೆ,